ಸೊ ನಾನು ಬೆಸ್ಟ್ ಆರ್ಗ್ಯಾನಿಕ್ ಅಥವಾ PPD ಫ್ರೀ, ಅಮೋನಿಯಾ ಫ್ರೀ, ಕೆಮಿಕಲ್ ಫ್ರೀ ಹೇರ್ ಕಲರ್ ಬಗ್ಗೆ ಮಾತಾಡಿದ್ದೆ. ಸೊ ನಾವು ಪರ್ಸ್ನಲ್ ಆಗಿ ಯೂಸ್ ಮಾಡೋದು ಇಂಡಸ್ ವ್ಯಾಲಿ ಅವ್ರದ್ದು. ನಿಮಗೆ ಮಲ್ಟಿಪಲ್ ರೇಂಜಸ್ ಆಫ್ ಇದರಲ್ಲಿ ಶೇಡ್ಸ್ ಸಿಗುತ್ತೆ. ಬ್ಲ್ಯಾಕ್, ಬ್ರೌನ್, ಡಾರ್ಕ್ ಬ್ರೌನ್, ಬರ್ಗಂಡಿ, ಆಲ್ಮೋಸ್ಟ್ ಒಂದು 6 ಕಲರ್, 6 ಗ್ರೇ ಆ್ಯಂಡ್ ವೈಟ್ ಎಲ್ಲ ಕಲರ್ಸು ಅವೈಲೇಬಲ್ ಇದೆ. ಯಾರಿಗೆ ಬ್ಲ್ಯಾಕ್, ಬರ್ಗಂಡಿ ಎಲ್ಲ ಯೂಸ್ ಮಾಡ್ಕೋಬೋದು. ಆರಾಮಾಗಿ ಹೇರ್ ಕಲರ್ ಮಾಡಿಕೊಂಡು ಟ್ರೆಂಡಿ ಆಗಿರಬೇಕು ಅಂತ ಇಷ್ಟಪಡೋರು ಆರ್ಗ್ಯಾನಿಕ್ ಫ್ರೀ, ಅಮೋನಿಯಾ ಫ್ರೀ, PPD ಫ್ರೀ, ಕೆಮಿಕಲ್ ಫ್ರೀ ಆಗಿ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು. ಅಂದರೆ ಹೈಡ್ರೋಜನ್ ಪೆರಾಕ್ಸೈಡ್ ಫ್ರೀ ಕೂಡ ಆಗಿದೆ ಇದು. ಈ ರೀತಿ ಒಂದು ಬಾಕ್ಸ್ ಬರುತ್ತೆ. ಇಲ್ಲ ನನಗೆ ಫಸ್ಟ್ ಟೈಮ್ ಚಿಕನ್ ಬೇಕು, ಟ್ರಯಲ್ ನೋಡಬೇಕು ಅಂತ ಅನ್ನೋರು ನಿಮಗೆ ಅಮೆಝಾನಲ್ಲಿ ಇದನ್ನು ಕೊಟ್ಟರೆ ನಿಮ್ಮ ಚಿಕ್ಕ ಬಾಕ್ಸ್ ಕೂಡ ಸಿಗುತ್ತೆ. ಜಸ್ಟ್ ಇದು 699 ರುಪೀಸ್ ವರ್ತ್. ಚಿಕ್ಕ ಬಾಕ್ಸ್ ಬಂದು 299 ರುಪೀಸ್ಗೆ ನಿಮಗೆ ಟ್ರಯಲ್ ಅಂದರೆ ಒನ್ ಟೈಮ್ ಅಪ್ಲಿಕೇಶನ್ಗೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಅದನ್ನು ಯೂಸ್ ಮಾಡಿಕೊಂಡು ಅಥವಾ ಪರ್ಚೇಸ್ ಮಾಡಿ ಟ್ರೈ ಮಾಡಿ ಸೆಟ್ ಆದರೆ ದೊಡ್ಡ ಬಾಕ್ಸ್ನ ತರಿಸ್ಕೋಬೋದು. ದಿಸ್ ಇಸ್ ದಿ ಜೆಲ್ ಕಲರ್. ಇದು ನಿಮಗೆ ಕಲರ್ ಕೊಡುತ್ತೆ. ನೆಕ್ಸ್ಟ್ ಈ ಪೌಡರ್ ಜೊತೆಗೆ ನಾವು ಈ ಅಲೋವೆರಾ ಜೆಲ್ನ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದು ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಪೌಡರ್. ಈ ಅಲೋವೆರಾ ಜೆಲ್ 5 ಗ್ರಾಮ್ಗೆ 30 ಗ್ರಾಮ್ ಆಫ್ ಅಲೋವೆರಾ ಜೆಲ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಕಲರಿಂಗ್ ಕಂಡೀಷನಿಂಗ್ ಶಾಂಪು. ಇದನ್ನಾದಮೇಲೆ ನೀವು ಇದನ್ನು ಯೂಸ್ ಮಾಡೋದ್ರಿಂದ ನೆಕ್ಸ್ಟ್ ಈ ರೀತಿ ಚಿಕ್ಕ ಚಿಕ್ಕ ಪ್ಯಾಕೆಟ್ಸ್ ಬರುತ್ತೆ. ಒಂದು ಪ್ಯಾಕೆಟ್ನ ನೀವು ಒನ್ ಟೈಮ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಮೀಡಿಯಮ್ ಹೇರ್ ಲೆಂತ್ ಇರೋರು ಒಂದು ಪ್ಯಾಕೆಟ್ನ ಫುಲ್ ನೀಟಾಗಿ ಇದ್ರೊಳಗೆ ಹಾಕ್ಕೊಳ್ಳಿ. ಸೊ ಇಷ್ಟು ಬರುತ್ತೆ ಅಷ್ಟೇ. ಬಟ್ ಇದು ಮೇನ್ ಇಂಗ್ರೀಡಿಯೆಂಟ್. ಈ ಮೆಷರಿಂಗ್ ಕಪ್ಪಲ್ಲಿ ನಿಮಗೆ ಅಪ್ ಟು 30 ml ಒಂದು ಪ್ಯಾಕೆಟ್ ಪೌಡ್ರಿಗೆ ಕಂಪ್ಲೀಟಾಗಿ ನೀವು ಒಂದು ಕ್ಯಾಪ್ ಫುಲ್ ಈ ಜೆಲ್ನ ಹಾಕೋಬೇಕಾಗತ್ತೆ. ಓಕೆನಾ? ಸೊ ಕಂಪ್ಲೀಟಾಗಿ ಈ ಜೆಲ್ನ ನೀವು ಇದಕ್ಕೆ ಹಾಕ್ಕೊಳ್ಳಿ. ಈ ರೀತಿಯಾದ ಕನ್ಸಿಸ್ಟೆನ್ಸಿ ಬರುತ್ತೆ ನಿಮಗೆ. ಸೊ ಎಲ್ಲೆಲ್ಲಿ ನಿಮಗೆ ಈ ವೈಟ್ ಹೇರ್ ಎಲ್ಲ ಇದೆ, ಈ ಥರ ಇದೆ, ಅಪ್ಲೈ ಮಾಡಿ ನೀವು ನೀಟಾಗಿ ಸೆಕ್ಷನ್ ವೈಸ್ ಹೇರ್ ಅಪ್ಲೈ ಮಾಡಿ ನಾನು ವಾಪಸ್ ಬರ್ತೀನಿ. ಅಥವಾ ನೀವು ಕೈಯಲ್ಲಿ ಗ್ಲೌಸ್ ಹಾಕಿರೋದ್ರೆ ನನಗೆ ಬ್ರಷಲ್ಲಿ ಸರಿ ಹೋಗಲ್ಲ ಅನ್ನೋದಾದರೆ ಕೆಲವರು ಕೈಯಲ್ಲೇ ಅಪ್ಲೈ ಮಾಡ್ಕೋಬೋದು. ಇಲ್ಲ ನನಗೆ ಬ್ರಷ್ ಈಸಿ ಅನ್ನೋದಾದರೆ ಬ್ರಷ್ ಯೂಸ್ ಮಾಡ್ಕೋಬೋದು. ನಿಮ್ಮ ಚಾಯ್ಸ್, ಕಂಪ್ಲೀಟ್ಲಿ ಆಫ್ ಯುವರ್ ಚಾಯ್ಸ್. ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಅಲೋವೆರಾ, ಆಮ್ಲ, ಲೆಮನ್ ಎಕ್ಸ್ಟ್ರಾಕ್ಟ್, ಆರೆಂಜ್ ಎಕ್ಸ್ಟ್ರಾಕ್ಟ್, ಬೇಸಿಲ್ ಲೀವ್ಸು, ಸನ್ಫ್ಲವರ್ ಎಲ್ಲನೂ ಕೊಟ್ಟಿದ್ದಾರೆ. ಸೊ ಮೆಥಡು ಕೂಡ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸಿದರೆ ನೀವು ನೋಡ್ಕೋಬೋದು. ತೊಂದರೆ ಇಲ್ಲ, ಆರಾಮಾಗಿ ಆಯಿತು. ಒಂದು 30 to 40 ಮಿನಿಟ್ಸ್ ಮಿನಿಮಮ್ ಬಿಡಬೇಕು. ಸೊ ಯುವರ್ ಚಾಯ್ಸ್. ಅದಾದಮೇಲೆ ಚೆನ್ನಾಗಿ ಫಸ್ಟು ನ್ಯಾಚುರಲಾಗಿ ಹೇರ್ ವಾಶ್ ಮಾಡಿ, ಆಮೇಲೆ ಕಲರ್ ಪ್ರೊಟೆಕ್ಟಿಂಗ್ ಶ್ಯಾಂಪು ಕೊಟ್ಟಿದ್ದಾರೆ. ಅದರದ್ದೇ ಶ್ಯಾಂಪುನ ನಾವು ಯೂಸ್ ಮಾಡಿ ನಾರ್ಮಲ್ ನಾವು ಹೇಗೆ ಶ್ಯಾಂಪು ಮಾಡ್ತೀವಿ, ಮತ್ತು ಅದರದ್ದೇ ಸ್ಪಾ ಅಂದರೆ ಕಂಡೀಷ್ನರ್ ಕೊಟ್ಟಿದ್ದಾರೆ. ಲೈಕ್ ಹೇರ್ ಸ್ಪಾ, ತುಂಬ ಸಾಫ್ಟಾಗಿ ನಿಮ್ಮ ಹೇರ್ನ ಇಡಲಿಕ್ಕೆ. ಸೇಮ್ ಕಲರ್ ಪ್ರೊಟೆಕ್ಟಿಂಗ್ ಶ್ಯಾಂಪು ಆ್ಯಂಡ್ ಸ್ಪಾನ ನೀವು ಶಾಂಪು ಆದಮೇಲೆ ಸ್ಪಾ ಹಾಕಿ ಒಂದು 5 ನಿಮಿಷ 5 to 10 ಮಿನಿಟ್ಸ್ ಬಿಟ್ಬಿಟ್ಟು ನೀವು ಮತ್ತೆ ಹೇರ್ ವಾಶ್, ಇದಾದಮೇಲೆ ಏನು ಮತ್ತೆ ಶಾಂಪು ಹಾಕೋದು ಬೇಡ. ಹಾಗೆ ಹೇರ್ ವಾಶ್ ಮಾಡಿದ್ರೆ ನ್ಯಾಚುರಲ್ ಆ್ಯಂಡ್ ಶೈನಿಂಗ್ ಹೇರ್ ವಿಲ್ ಬಿ ಬ್ಯಾಕ್ ಆಫ್ಟರ್ ಮೈ ಹೇರ್ ವಾಶ್. ಸೊ ಹೇರ್ ವಾಶ್ ಆಯಿತು. ನ್ಯಾಚುರಲ್ ಆಗಿ ಡ್ರೈ ಆಗಬೇಕು. ಒಂದು 50 to 70% ಡ್ರೈ ಆಗಿದೆ. ನಿಮಗೆ ನೋಡೋಕ್ಕೆ ಬ್ಲ್ಯಾಕ್ ಅನಿಸುತ್ತೆ, ಬಟ್ ಬಿಸಿಲು ಬಿದ್ದರೆ ನಿಮಗೆ ಲೈಟ್ ಬ್ರೌನ್ ಶೇಡ್ ಕಾಣಿಸುತ್ತೆ. ಸೊ ನೋಡಿ, ಬೆಳಕಿಲ್ಲ ಅಂತಂದರೆ ನಿಮಗೆ ಬ್ಲ್ಯಾಕೇ ಕಾಣಿಸುತ್ತೆ. ಸ್ವಲ್ಪ ಹಾಗೆ ಟಿಲ್ಟ್ ಮಾಡ್ತೀನಿ. ಸೊ ಬ್ರೌನ್ ಶೇಡ್ ಕಾಣಿಸುತ್ತೆ. ಹೋಪ್ ಯು ಕ್ಯಾನ್ ಸಿ ಅಲ್ಲ. ನಿಮಗೆ ಬಿಸಿಲಲ್ಲಿ ಮಾತ್ರ ರಿಫ್ಲೆಕ್ಷನ್ ಕಾಣಿಸುತ್ತೆ. ಇಲ್ಲ ನನಗೆ ಎವಿಡೆಂಟಾಗಿ ಬ್ರೌನ್ ಕಾಣಬೇಕು ಅಂದರೆ ಲೈಟ್ ಬ್ರೌನ್ ಯೂಸ್ ಮಾಡ್ಬೋದು. ನಾನು ಡಾರ್ಕ್ ಬ್ರೌನ್ ಯೂಸ್ ಮಾಡಿದ್ದೀನಿ. ಸೊ ದಟ್ ನ್ಯಾಚುರಲ್ ಆಗಿ ತುಂಬ ಟಿಕ್ ಬ್ಲ್ಯಾಕು ಅಲ್ಲ, ಬ್ರೌನು ಅಲ್ಲ, ಮೀಡಿಯಮ್ ಆಗಿ ನನಗೆ ಬರುತ್ತೆ ಅಂತ ಅಂದ್ಬಿಟ್ಟು. ಬಟ್ ಬಿಸಿಲಿಗೆ ರಿಫ್ಲೆಕ್ಷನ್ಗೆ ಕಾಣಿಸ್ತಾ ಇದೆ ನಿಮಗೆ ಬ್ರೌನ್ ಶೇಡ್. ಲುಕ್ ಅಟ್ ದಿಸ್. ಸೊ ನಿಮಗೆ ಬಿಸಿಲಿಗೆ ಹೋದರೆ ಆ ಬ್ರೌನ್ ಎವಿಡೆಂಟಾಗಿ ಕಾಣುತ್ತೆ. ಬಟ್ ಒನ್ ಮೋರ್ ಇಂಪಾರ್ಟೆಂಟ್, ಪ್ಯಾಚ್ ಟೆಸ್ಟ್ ಮಾಡ್ಕೋಬೇಕು. ಏನೇ ಅಪ್ಲೈ ಮಾಡಿ ಫಸ್ಟು ಎಲ್ಲ ನೀಟಾಗಿ ಫ್ರಂಟ್ ಪಾರ್ಟ್ ಒಂದು ಸ್ವಲ್ಪ ಅಪ್ಲೈ ಮಾಡಿ ಒಂದು 2 ನಿಮಿಷ ಬಿಡಿ. ಯಾವುದೇ ಒಂದು ಇರಿಟೇಷನ್ ಆಗಲಿಲ್ಲ ಅಂದರೆ ಫುಲ್ ಅಪ್ಲೈ ಮಾಡಿ. ಇಲ್ಲ ಇರಿಟೇಷನ್ ಶುರು ಆಯಿತು ಅಂದ ತಕ್ಷಣ ಇಮಿಡಿಯೇಟ್ ನೀವು ವಾಶ್ ಆಫ್ ಮಾಡಬೇಕು. ಯಾಕೆಂದರೆ ಒಬ್ಬೊಬ್ಬರು ಸ್ಕ್ಯಾಲ್ಪು, ಒಬ್ಬೊಬ್ಬರು ಸ್ಕಿನ್ನು ಒಂದೊಂದು ಥರ. ಒಬ್ರಿಗೆ ಸೂಟ್ ಆಗೋ ಪ್ರಾಡಕ್ಟ್ ಇನ್ನೊಬ್ರಿಗೆ ಸೂಟ್ ಆಗಲ್ಲ. ನಾನು ಪದೇ ಹೇಳ್ತೀನಿ, ಹೇರ್ ಕೇರ್, ಸ್ಕಿನ್ ಕೇರ್ ಯಾರು ಏನೇ ತೋರಿಸಿದ್ರು ಒಂದು ಸತಿ ಪ್ಯಾಚ್ ಟೆಸ್ಟ್ ಮಾಡಿ ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಹೇರ್ಗೆ ಅಥವಾ ನಿಮ್ಮ ಬುರುಡೆ ಸ್ಕ್ಯಾಲ್ಪಿಗೆ ಸೂಟ್ ಆಗುತ್ತೋ ಇಲ್ವೋ ಅಂತ ನೋಡಿ ನಂತರ ನೀವು ಅದನ್ನು ಕಂಟಿನ್ಯೂ ಮಾಡೋದು ತುಂಬಾ ಒಳ್ಳೆಯದು. ಸೊ ಒಂದು ಶಾಂಪು ಕಂಡೀಷ್ನರ್ನೇ ಯೂಸ್ ಮಾಡಿದ್ದೀನಿ. ಅದರ್ವೈಸ್ ಇನ್ನೇನು ನಾನು ಯೂಸ್ ಮಾಡಿಲ್ಲ. ಸೊ ದಿಸ್ ಇಸ್ ಹೌ ದಿ ಕಲರ್ ಇಸ್.